ವಾಕಿಂಗ್ ಮತ್ತೆ ರನ್ನಿಂಗ್ ಅಂತ ಬಂದಾಗ ಈಗ 10,000 ಸ್ಟೆಪ್ಸ್ ನಾನು ಡೈಲಿ ಮಾಡ್ತೀನಿ, ಜೊತೆಗೆ ಅದರೊಟ್ಟಿಗೆ ರನ್ನಿಂಗು ಕೂಡ ಕಂಬೈನ್ ಮಾಡಿದ್ರೆ ಎಷ್ಟು ನಿಮಿಷಗಳ ರನ್ನಿಂಗ್ ನಾವು ಆ 10,000 ಸ್ಟೆಪ್ಸ್ ಜೊತೆಗೆ ಕಂಬೈನ್ ಮಾಡಬಹುದು? 10,000 ಸ್ಟೆಪ್ ಜಸ್ಟ್ ಅ ನಂಬರ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಯಾರೇ ವ್ಯಕ್ತಿ ಕಾರ್ಡಿಯೋ ಅಂತ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 150 ನಿಮಿಷ ಮಾಡರೇಟ್ ಇಂಟೆನ್ಸಿಟಿ ಒಂದು ವಾರಕ್ಕೆ, ಅಥವಾ 75 ಮಿನಿಟ್ಸ್ ವಿಗರಸ್ ಆಕ್ಟಿವಿಟಿ ಅಂದ್ರೆ ಹೈ ಇಂಟೆನ್ಸಿಟಿ ಆಕ್ಟಿವಿಟಿ 75 ಮಿನಿಟ್ಸ್ ಪರ್ ವೀಕ್. ಸೊ ಇದು ನಿಮ್ಮ ಆಪ್ಷನ್. ಸ್ವಲ್ಪ ಮಾತಾಡೋದು ಕಷ್ಟ ಆದ್ರೆ ಅದು ಮಾಡರೇಟ್ ಇಂಟೆನ್ಸಿಟಿ, ಮಾತಾಡೋದು ತುಂಬಾ ಕಷ್ಟ ನಾನು ಎಕ್ಸರ್ಸೈಸ್ ಮಾಡುವಾಗ ಅಂತ ಹೇಳಿದ್ರೆ ಅದು ಹೈ ಇಂಟೆನ್ಸಿಟಿ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳ್ತಿದೆ, ಮಾಡರೇಟ್ ಇಂಟೆನ್ಸಿಟಿ ಅಂದ್ರೆ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆ ತರ ಆಕ್ಟಿವಿಟೀಸ್ ನೀವು 150 ನಿಮಿಷ ಒಂದು ವಾರಕ್ಕೆ ಮಾಡಬೇಕು. ಅಥವಾ ಹೈ ಇಂಟೆನ್ಸಿಟಿ ಮಾತಾಡೋದು ತುಂಬಾನೇ ಕಷ್ಟ ಈ ತರ ಎಕ್ಸರ್ಸೈಸ್ ಮಾಡುವಾಗ, ಆ ತರ ಆಕ್ಟಿವಿಟಿ 75 ಮಿನಿಟ್ಸ್ ಒಂದ್ ವಾರಕ್ಕೆ ಮಾಡಬೇಕು ಅಂತ ಅವ್ರು ಹೇಳಿರೋ ಗೈಡ್ ಲೈನ್ಸ್. ಇದನ್ನ ಹೇಗೆ ಮಾಡ್ಕೊಬಹುದು? ಇವಾಗ ಸಪೋಸ್ ಮಾಡರೇಟ್ ಇಂಟೆನ್ಸಿಟಿ ಮಾಡ್ತಾ ಇದ್ದೀನಿ 150 ನಿಮಿಷ, 3 ದಿನ ಮಾಡ್ತೀನಿ ಅಂದ್ರೆ 50 ನಿಮಿಷ ಮಾಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ 5 ದಿವಸ ಮಾಡ್ತೀನಿ ಅಂದ್ರೆ 30 ನಿಮಿಷ ಆ ತರ ಮಾಡ್ಕೊಬೇಕಾಗುತ್ತೆ. ಸೊ ಇಟ್ ಇಸ್ ಅಪ್ ಟು ಯು ಹೌ ಯು ವಾಂಟ್ ಟು ಡೂ ಇಟ್. ಜಿಮ್ ಮಾಡ್ತಿರೋ ವ್ಯಕ್ತಿಗೆ ಅಗೇನ್ 10,000 ಸ್ಟೆಪ್ಸ್ ಅಥವಾ ಈ ಕಾರ್ಡಿಯೋ ರನ್ನಿಂಗ್ ಇದ್ರ ಅವಶ್ಯಕತೆ ಇದೆಯೋ ಇಲ್ವೋ ಅಂತ. ಜಿಮ್ ಒಳಗೆ ನೀವು ಕಾರ್ಡಿಯೋ ಮಾಡ್ತಾ ಇದ್ರೆ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಬಟ್ ನೀವು ಜಿಮ್ಮಿಗೆ ಹೋಗ್ಬಿಟ್ಟು ಬರೀ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದೀವಿ, ಕಾರ್ಡಿಯೋ ಮಾಡ್ತಾ ಇಲ್ಲ ಅಂದಾಗ ಇದನ್ನ ಹೇಗಾರು ಮಾಡಬೇಕಾಗತ್ತೆ. ದಟ್ ಇಸ್ ಇಂಪಾರ್ಟೆಂಟ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.